Oh, my dear beautiful angel. Welcome. ಬಂದ್ಬಿಟ್ಯಾ? ಏಯ್, ಏನಿದು? My passion, my dream, my achievement. Shut up! ತಲೆ ಕೆಟ್ಟಿದ್ಯಾ ನಿನಗೆ? ನನ್ ಬೆಡ್ರೂಮ್ ನ ಫಸ್ಟ್ ನೈಟ್ ರೂಮ್ ಆಗಿ ಬದಲಾಯಿಸ್ತೀಯಾ? How dare you! ಹೇಗ್ ಕಾಣಿಸ್ತಿದ್ದೀನಿ ನಿನಗೆ? ಐ ಆಮ್ ನಿತ್ಯ ಶ್ರೀನಿವಾಸ್. ಯು ನೋ ದಟ್? ಹಲೋ ಹೋಲ್ಡ್ ಆನ್. ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ಬೇಡ. ಅಂತ ಸಿನಿಮಾ ಇಲ್ಲ ಇಲ್ಲಿ. ಏನಿಲ್ಲ? ನೀನು ಏನೇನೋ ಊಹೆ ಮಾಡ್ಕೋತಾ ಇದೀಯಾ ಅಲ್ವಾ? ಅಂತದ್ ಏನು ಇಲ್ಲ ಇಲ್ಲಿ ಅಂತಿದ್ದೀನಿ. ನಾನೇನು ಊಹಿಸ್ಕೊಳ್ಳಿಲ್ಲ. ಮತ್ ಯಾಕಮ್ಮ ನೋಡ್ತಿದ್ದ ಹಾಗೆ ಆ ತರ ಬೆಚ್ಚಿಬಿದ್ದೆ? ನನ್ ಮೇಲೆ ಕೋಪ ಮಾಡ್ಕೊಂಡೆ? ನಿಮ್ ಹುಚ್ಚು ಚೇಷ್ಟೆ ನೋಡಿ. ಅಯ್ಯೋ ನಿತ್ಯ, ಅದು ಹುಚ್ಚಲ್ಲ, ಪ್ರೀತಿ. ಸ್ವಚ್ಛವಾದ ಪ್ರೀತಿ, ಕಲ್ಮಶ ಇಲ್ದಿರೋ ಪ್ರೀತಿ, ಮಲಿನ ಇಲ್ದಿರೋ ಪ್ರೀತಿ. ಮದ್ವೆಗೂ ಮುಂಚೆ ಯಾವುದೇ ತಪ್ಪು ಮಾಡಲ್ಲ. ಏನೇ ಇದ್ರು ಮದ್ವೆ ಆದ್ಮೇಲೆ. ಮತ್ತೆ ಏನಿದೆಲ್ಲ? ನಿನ್ ಮನ್ಸು ಬದಲಾಯಿಸೋ ಪ್ರಯತ್ನ. ಯಾವಾಗ್ಲೂ ಕತ್ತಿ ಬಾಂಬ್ ಗನ್ನ ಹಿಡ್ಕೊಂಡು ಕ್ರಿಮಿನಲ್ ತರ ಓಡಾಡ್ತಾ ನೀನ್ ಹೆಣ್ಣನ್ನೋದನ್ನೇ ಮರ್ತು ಹೋಗಿದ್ಯಾ? ಈ ಮಲ್ಲಿಗೆ ಹೂ ನೋಡಿದ್ಮೇಲಾದ್ರೂ ನಿನಗೆ ನಿನ್ ಹೆಂಡತನ ನೆನಪಿಗೆ ಬರುತ್ತೇನೋ ಅಂತ ಒಂದು ಚಿಕ್ಕ ಪ್ರಯತ್ನ. ನಿತ್ಯ, ನೀನ್ ಹಾಗೆ ನೋಡ್ಬೇಡ. ನನಗೆ ಒಂಥರ ಫೀಲಿಂಗ್ ಶುರು ಆಗ್ಬಿಡುತ್ತೆ. ತಕ್ಷಣ ಈ ಕಸನೆಲ್ಲ ತೆಗೆದು ಬಿಸಾಕು. ಏನಮ್ಮ ಇಷ್ಟೊತ್ತು ಕಷ್ಟಪಟ್ಟಿದ್ದು ತಕ್ಷಣ ತೆಗಿಯೋದಕ್ಕ? ಈ ರಾತ್ರಿ ಹೀಗೆ ಈ ಮಂಚದ ಮೇಲೆ ಈ ಹೂ ಮೇಲೆ ಮಲ್ಕೋ. ಬೆಳಿಗ್ಗೆ ಆಗೋಷ್ಟರಲ್ಲಿ ಈ ಮಲ್ಲಿಗೆ ಹೂ ನಿನ್ನ ಹುಡುಗಿ ಹಾಗೆ ಬದಲಾಯಿಸ್ಬಿಡುತ್ತೇನೋ. ನಿನ್ ಮನ್ಸು ಬದಲಾಗಿ ತಕ್ಷಣ ಇಳಿಯ ರಾಜ ನನ್ನ ಮದ್ವೆ ಮಾಡ್ಕೋ ಅಂತೀಯ. ಅದು ಈ ಜನ್ಮದಲ್ಲಿ ನಡೆಯಲ್ಲ. ಯಾಕೆ ನಡೆಯಲ್ಲ? ಮಲ್ಲಿಗೆ ಹೂವು ಅರೇಂಜ್ಮೆಂಟ್ಸು ಯೋಚನೆ ಮಾಡು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ನಿತ್ಯ ಡಾರ್ಲಿಂಗ್. ಇವನ್ನ ನಂಬೋಕ್ಕಾಗಲ್ಲ. ಏನಾದ್ರೂ ಮಾಡ್ಬೋದು. ಅನಂತು ಮೇಡಮ್, ಏನಿದೆಲ್ಲ? ಹೇಳ್ದೆ ಅಲ್ವಾ ಮೇಡಮ್, ಅವರು ದೊಡ್ಡ ಪ್ಲಾನ್ ಅಲ್ಲಿ ಇದಾರೆ ಅಂತ. ನನ್ ರೂಮ್ ಒಳಗೆ ಯಾಕೆ ಬರೋಕ್ ಬಿಟ್ಟೆ? ನಾನ್ ತಡೆದ್ರೆ ಸುಮ್ನಿರೋ ವ್ಯಕ್ತಿನ ಮೇಡಮ್ ಅವನು. ನನಗೆ ಅವನ ಮೇಲೆ ಡೌಟ್ ಬರ್ತಿದೆ. ಮೇಡಮ್, ತುಂಬಾ ಡೇಂಜರ್ ಆಗಿದ್ದಾನೆ ಮೇಡಮ್. ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಇನ್ನು ಭಯ ಪಡಿಸ್ಬೇಡ. ಒಂದ್ ಕೆಲ್ಸ ಮಾಡು. ಹೇಳಿ ಮೇಡಮ್. ಹಾಲಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬೆರೆಸಿ ಅವನಿಗೆ ಕುಡಿಸ್ಬಿಡು. ಬೆಳಿಗ್ಗೆ ಆಗೋವರೆಗೂ ಅವನು ನಿದ್ದೆಯಿಂದ ಹೇಳ್ಬಾರ್ದು. ಓಕೆ ಮೇಡಮ್, ಅದೇ ಕೆಲಸ ಮಾಡ್ತೀನಿ. ಕೇಶವ, ಏನ್ ಸರ್, ಏನೋ ದೆವ್ವ ಓಡಿಸ್ಕೊಂಡ್ ಬರ್ತಿರೋ ಹಾಗೆ ಈಗ ಓಡ್ಕೊಂಡ್ ಬರ್ತಿದ್ದೀರಾ? ಹೆಚ್ಚು ಕಮ್ಮಿ ಅಂತದ್ದೆ. ಒಂದ್ಸರಿ ನನ್ನ ಗಿಲ್ಲು ಯಾಕೆ ಬಿಡಿ ಸರ್, ಇವಾಗ ನಿಮಗೆ ಗಿಲ್ಲಿ ಆಮೇಲೆ ಒದಿಸ್ಕೋಬೇಕು. ಹೀಗೆ ಗಿಲ್ಲು ಅಂದ್ರೆ ಗಿಲ್ಬೇಕು, ಗಿಲ್ಲುದ್ರೆ ಗಿಲ್ಲಿಸ್ಕೋಬೇಕು ಅನ್ನೋ ಹಾಗೆ ಹೇಳ್ತಾ ಇದ್ದೀರಲ್ಲ ಸರ್. ಗಿಲ್ತಿಯಾ ಇಲ್ವಾ? ಅಬ್ಬಾ, ಇದು ಕನ್ಸಲ್ಲ, ನಿಜಾನೇ. ಏನಾಯ್ತು ಸರ್? ಮೇಲ್ಗಡೆ ಅವಳು ನಾಟಕ ಆಡ್ತಾ ಇದ್ದಾಳೆ. ಯಾರು ಸರ್? ನಿಮ್ಮ ಅಮ್ಮನವರು. ಏನ್ ಮಾಡಿದ್ರು ಸರ್? ರೂಮ್ ಪೂರ್ತಿ ಸೆಂಟ್ ಹೊಡೆದು ತಲೆಗೆ ಮಲ್ಗೆ ಹೂವ ಮುಡ್ಕೊಂಡು ನನ್ ಜೊತೆ ಸಲ್ಗೆಯಿಂದ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಸಂತೋಷ ಪಡದೆ ಬೇಜಾರ್ ಮಾಡ್ಕೋತಾ ಇದ್ರಲ್ಲ ಸರ್. ಬೇಜಾರಲ್ಲ ಕೇಶವ, ಅವಳ ಮೇಲೆ ಡೌಟ್ ಬರ್ತಾ ಇದೆ. ಇಲ್ಲಿವರೆಗೂ ನನ್ ಜೊತೆ ಜಗಳ ಆಡ್ತಾ ಇದ್ಲು, ಇವಾಗೇನೋ ಮುದ್ದು ಮಾಡೋ ತರ ಆಡ್ತಾ ಇದ್ದಾಳೆ. ಅಂದ್ರೆ ನನ್ನ ಬುಟ್ಟಿಗೆ ಹಾಕೊಂಡು ಆಟ ಆಡಿಸ್ಬೇಕು ಅಂತಿದ್ದಾಳ. ಇಲ್ಲ, ಅವ್ರ ಅಣ್ಣಂಗೆ ನನ್ನ ಗುಲಾಮ್ನಾಗ್ ಮಾಡಿ ಸಲಾಂ ಹೊಡಿಸ್ಬೇಕು ಅಂತ ಇದ್ದಾಳ. ಇಲ್ಲ ಸರ್, ಅಮ್ಮವ್ರು ಹಾಗೆ ಮಾಡಲ್ಲ. ಖಂಡಿತವಾಗ್ಲೂ ಇದು ಕುತಂತ್ರನೇ ಕೇಶವ, ನನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ. ಹಾಗಾದ್ರೆ ಇವಾಗ ಏನಂತೀರಾ? ಈ ಕುತಂತ್ರನ ಭೇದಿಸ್ಬೇಕು, ಅವಳ ಪ್ಲಾನ್ ನ ಉಲ್ಟಾ ಮಾಡಬೇಕು. ಒಂದ್ ಕೆಲ್ಸ ಮಾಡು, ವಿಶ್ವಾಮಿತ್ರ ಮೇನಕೆಗೆ ಸಂಬಂಧಪಟ್ಟ ಸಿಡಿಗಳನ್ನ ತಗೊಂಬ. ಯಾಕೆ ಸರ್? ಆ ಸಿನಿಮಾ ನೋಡಿ ಹೆಣ್ಮಕ್ಳಿಗೆ ಬಗ್ದೇ ಇರೋ ತರ ಹೇಗಿರ್ಬೇಕು ಅಂತ ಕಲ್ತ್ಕೋತೀನಿ. ನನ್ ಮೈಂಡ್ ನ ಕಾಂಕ್ರೀಟ್ ಮಾಡ್ಕೋತೀನಿ. ಬೇಗ ಹೋಗು, ಆ ಸಿನಿಮಾ ಸಿಡಿ ಎಲ್ಲ ತಗೊಂಬ. ಬೇಕಾಗಿಲ್ಲ ಸರ್, ಆ ಸಿನಿಮಾ DVD ಎಲ್ಲ ಈ ಮನೇಲೇ ಇದೆ. ಈ ಮನೇಲಿ ಯಾಕಿದೆ? ಅಂದ್ರೆ ನಂಗೆ ಇಂಥ ಸಿಚುಯೇಷನ್ ಬರುತ್ತೆ ಅಂತ ನಿನಗೆ ಮೊದ್ಲೇ ಗೊತ್ತಿದ್ದು ಆ ಸಿಡಿಗಳನ್ನ ತಂದ್ಯಾ? ನಾನ್ ತಂದಿಲ್ಲ ಸರ್, ಜೈ ಸರ್ ತಂದಿದ್ದಾರೆ. ಯಾಕೆ?
ಅವಾಗ ಅವರು ಕೂಡ ನಿಮ್ ಹಾಗೆ ಗಂಗಾ ಮೇಡಮ್ ಅವ್ರಿಗೆ ಗುಲಾಮ್ರಾಗ್ಬಾರ್ದು ಅಂತ ಆ ಸಿನಿಮಾ ನೋಡ್ತಿದ್ರಂತೆ. ಆಮೇಲೆ ಏನಾಯ್ತು? ಏನಿದೆ ಸರ್, ಸಿನಿಮಾ ಕೊನೆಯಲ್ಲಿ ವಿಶ್ವಾಮಿತ್ರ ಮೇನಕೆಗೆ ಗುಲಾಮನಾದ, ಪ್ರವರಕ್ಯ ವರುದಿನಿಗೆ ಸರೆಂಡರ್ ಆಗೋದ. ನಾನ್ ಕೇಳ್ತಾ ಇರೋದು ಜೈ ಅವ್ರ ಬಗ್ಗೆ. ಅವ್ರ ಪರಿಸ್ಥಿತಿ ಕೂಡ ಅಷ್ಟೇ ಸರ್. ಇಬ್ರು ಮಕ್ಕಳು ಹುಟ್ಟಿದ್ರು ಸರ್, ಒಬ್ರು ಅಭಿ ಸರ್, ಇನ್ನೊಬ್ರು ದಿವ್ಯಮ್ಮ. ಸರ್ ಹೊರಗಡೆ ಇದ್ದಾರೆ, ಅಮ್ಮ ಅವರು ಮೇಲ್ಗಡೆ ಇದ್ದಾರೆ. ನಾನು ಸ್ಟ್ರಾಂಗ್ ಆಗಿದ್ದೀನಿ, ಯಾವುದಕ್ಕೂ ಬಗ್ಗಲ್ಲ. ಯಾಕೆ ಸರ್ ಹಠ ಮಾಡ್ತೀರಾ? ಎಂತವ್ರೇ ಆದ್ರೂ ಕಾಂತದಾಸರೇ ಅಂದಿದ್ದಾರೆ. ಚರಿತ್ರೆ ನೋಡಿದ್ರೆ ಹೆಣ್ಮಕ್ಳಿಗೆ ಸರೆಂಡರ್ ಆಗದೆ ಇರೋ ಗಂಡಸ್ರೇ ಇಲ್ಲ. ನಾನು ಆ ಚರಿತ್ರೆನ ವಾಪಸ್ ಬರಿತೀನಿ. ಹೆಣ್ಮಕ್ಳಿಗೆ ಸರೆಂಡರ್ ಆಗ್ದಿರೋ ಮೊಟ್ಟ ಮೊದಲನೇ ಗಂಡಸು ಅಂತ ಚರಿತ್ರೆ ಬರಿತೀನಿ. ಸರಿ ಬಿಡಿ ಸರ್, ಏನೇನೋ ಅನ್ಕೋತೀವಿ, ಎಲ್ಲ ನಡೆಯುತ್ತಾ ಏನೋ? ಅಂದ್ರೆ ನನ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಮ್ಮ ಗಂಡು ಜಾತಿ ಮೇಲೆ ನನಗೆ ನಂಬಿಕೆ ಇಲ್ಲ. ನೆನ್ಪಿಟ್ಕೋ, ನಾನು ಚಾಣಕ್ಯ. ನಾಳೆ ಬೆಳಿಗ್ಗೆ ಆದ್ಮೇಲೆ ಹೇಳಿ ಈ ಮಾತನ್ನ. ಆ ಕಡೆ ಸೂರ್ಯ ಈ ಕಡೆ ಹುಟ್ಟಿದ್ರು ನನ್ ಮಾತ್ ತಪ್ಪಲ್ಲ, ದಾರಿ ತಪ್ಪಲ್ಲ. ಎಲ್ರು ಹೀಗೆ ಹೇಳ್ದವ್ರೆ ಸರ್, ಆಮೇಲೆ ಎಲ್ರು ಬುಟ್ಟಿಗೆ ಬಿದ್ರು. ನಾವು ಬೀಳೋ ಟೈಪ್ ಅಲ್ಲ, ಬೀಳ್ಸೋ ಟೈಪ್.